ನೀಲಕಂಠೇಗೌಡರ ಒಂದು ಶ್ರದ್ಧಾಂಜಲಿ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ, ಅದರಲ್ಲೂ ಸೂಚಕ ಛಾಯೆಯಲ್ಲಿರುವ ಎಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ ವಂದನೆಗಳನ್ನು ಬಯಸ್ತಾ, ಇವತ್ತೊಂದು ದಿನ ಕಂಡಿರಲಿಲ್ಲ ಈ ಥರ ಆಗತ್ತೆ ಅಂತ. ಆದರೂ ಸಹ ಸ್ನೇಹಜೀವಿ, ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾದ, ನೇರ ನಿಷ್ಠೂರತೆಗೆ ಹೆಸರುವಾಸಿಯಾದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದಿವಂಗತ ನೀಲಕಂಠೇಗೌಡರು ಇವತ್ತೊಂದು ಶ್ರದ್ಧಾಂಜಲಿ ಸಭೆಗೆ ಮತ್ತೊಮ್ಮೆ ತಮ್ಮನ್ನೆಲ್ಲ ಆಹ್ವಾನಿಸುತ್ತಾ, ಅವರ ನನ್ನ ಒಡನಾಟ ಸುಮಾರು ವರ್ಷಗಳಿಂದ ನಾನು ಸ್ವಲ್ಪ ದುಡುಕ್ತಾ ಇದ್ದೆ ಕೆಲವು ವಿಚಾರಗಳಲ್ಲಿ. ಅವಾಗ ಒಂದೊಂದಾಗಿ ಹೇಳೋರು, ಅದನ್ನು 2 ಎಕ್ಸಾಂಪಲ್ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ರಾಮಾಯಣ ವಿಚಾರ ಬಂದಾಗ ಒಂದೇ ಹೇಳ್ತಾ ಇದ್ರು, ರಾಮಾಯಣದಲ್ಲಿ ರಿಯಲ್ ಹೀರೋ ಯಾರು ಗೊತ್ತಾ ಅಂದ್ರೆ, ಯಾರಣ ಅಂದ, ರಾವಣಾಸುರ ಅಂತ. ಅದೇನಣ ಅಂದ, ಹೌದಪ್ಪ, ವಿಭೀಷಣನ ಒಂದು ಸಂಚಿಕೆಯಿಂದ ರಾವಣ ಹೆಚ್ಚು ಕಮ್ಮಿ ಆದ್ನೇ ಹೊರತು, ಇಲ್ಲದಿದ್ದರೆ ರಾವಣ ಸಂಹಾರ ಮಾಡುವ ಒಂದು ಇದು ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಸಹ ಮಹಾಭಾರತದಲ್ಲಿ ಕೂಡ ಎಕ್ಸಾಂಪಲ್ ತಗೊಳ್ತಾ ಇದ್ರು. ಮಹಾಭಾರತದಲ್ಲಿ ರಿಯಲ್ ಹೀರೋ ಯಾರಂದ್ರೆ ದುರ್ಯೋಧನ ಅಂತ ಇದ್ದೆ. ಹೌದಣ್ಣ, ಹೇಗೆ ಅಂದ್ರೆ, ನೋಡಪ್ಪ, ಶಕುನಿ ಅಂತ ಅವರು ಕೊಡುವ ಸಲಹೆಗಳಿಂದ ದುರಂಕಾರಿ ದುರ್ಯೋಧನ ಅಟ್ಟಹಾಸ ಹೆಚ್ಚು ಕಮ್ಮಿ ಆಗಿತ್ತು. ಇದರಿಂದ ಏನ್ ನಿನ್ಗೆ ಅರ್ಥ ಆಯ್ತು ಅಂತ ಅದರಲ್ಲೂ ಕೂಡ ಹೇಳೋಣ ಅಂದೆ. ನಮ್ಮ ಪಕ್ಷದಲ್ಲೂ ಅಷ್ಟೇ ಕೆಲವರು ಸಲಹೆ ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ, ಮತ್ತೆ ಕೆಲವರು ನಮ್ಮಲ್ಲೇ ಇದ್ದು ಒಡುಕು ಮಾಡ್ತಾರೆ. ಅಂತವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ನಾವು ಯುದ್ಧ ಮಾಡುವಾಗ ಯಾವ ತರ ಇರಬೇಕಂದ್ರೆ, ಶಸ್ತ್ರಾಸ್ತ್ರಗಳು ಇಲ್ದಿರ ಯುದ್ಧ ಮಾಡೋದು ಮೂರ್ಖತನ. ಆ ಶಸ್ತ್ರಾಸ್ತ್ರಗಳನ್ನ ತಾಳ್ಮೆ ಮತ್ತು ಇದರಿಂದ ಗಾಂಭೀರ್ಯತೆಯಿಂದ ಮತ್ತೆ ಪೇಷನ್ಸ್ ಆಗಿ ನಾವು ಅದನ್ನು ತಗೊಂಡಾಗ ಮಾತ್ರ ನಮ್ಮದೇ ಆದಂತ ಒಂದು ಸಮಯ ಬರುತ್ತದೆ, ಅವಾಗ ರಿಯಾಕ್ಟ್ ಆಗ್ಬೇಕು ಅಂತ. ಇದೆಲ್ಲ ಒಳ್ಳೆ ಮಾತುಗಳನ್ನ ನನಗೆ ಹೇಳ್ತಾ ಇದ್ರು ಅವರಿದ್ದ ಕಾಲದಲ್ಲಿ. ಇವತ್ತೊಂದು ದಿನ ಅವರಿಲ್ಲ. ನಮ್ಮ ಕೊತ್ತೂರು ಮಂಜಣ್ಣವರು ಮತ್ತೆ ಆದಿನಾರಾಯಣವರು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾನು ಹೇಳೋ ಕಿವಿ ಮಾತಷ್ಟೇ. ಅವರ ಆಶಯ ಹೇಗಿತ್ತಂದ್ರೆ, ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಸಹ ಏನು ಕೊತ್ತೂರು ಮಂಜಣ್ಣ ಇದ್ದಾಗ ಎಲ್ಲ ಸಂಸ್ಥೆಗಳನ್ನ ಅವರ ಕಂಟ್ರೋಲ್ಗೆ ತಗೊಂಡಿದ್ರು, ಅದೇ ಸಹ ಇವತ್ತು ಸಹ ಆದಿನಾರಾಯಣವರು ಇದರಲ್ಲಿ ನಮ್ಮ ಇದಕ್ಕೆ ತಗೊಳ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಅಕಾಮಿಡೇಷನ್ ಆಗುತ್ತೋ ಮಾಡಬೇಕು. ಮುಂಬರುವ ಒಂದು MLA ಎಲೆಕ್ಷನ್ ನಲ್ಲಿ ಏನು ನನ್ನ ಅಧ್ಯಕ್ಷತೆಯಲ್ಲಿ ಹೆಚ್ಚು ಕಮ್ಮಿ ಆಗಿತ್ತೋ ಅದನ್ನು ತುಂಬುವ ಕಾರ್ಯ ನಾನು ಮಾಡಬೇಕು. ಯಾರೇ ಮನೆಗೆ ಆಗ್ಲಿ ನಾನು ಹೋಗ್ತೀನಿ. ಆ ತರ ಪಕ್ಷನ ಸಂಘಟನೆ ಮಾಡಬೇಕಂತ ಅಚ್ಚಲವಾದ ಶಕ್ತಿ, ನಿಖರತೆವಾದ ಒಂದು ನುಡಿ ಅವರಲ್ಲಿ ಇತ್ತು. ಭಗವಂತ ಏನೋ ಆತ್ಮ ಬಗ್ಗೆ ಯಾವ ತರ ಏನಾಯ್ತು ಗೊತ್ತಿಲ್ಲ. ಎಲ್ಲರಿಗೂ ಇದು ಕೊನೆ ದಿನ. ಯಾರಾದ್ರೂ ಈ ದಿನಕ್ಕೆ ಬರಲೇಬೇಕು. ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿರೋ ನೆರೆದಿರೋ ಎಲ್ಲಾ ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತಾ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಕೊತ್ತೂರುಜಿ ಮಂಜುನಾಥ್ ಮತ್ತೆ ಆದಿನಾರಾಯಣ ಅವರ ಆಶಯದಂತೆ ಕಟ್ಟಿ ಎಲ್ಲ ಕಾಂಗ್ರೆಸ್ಸಿಗರಿಗೆ ಎಲ್ಲ ಸ್ಥಳೀಯ ಸಂಸ್ಥೆ ಮತ್ತು ಮುಂಬರುವ MLA ಎಲೆಕ್ಷನ್ ಗೆದ್ದಾಗ ಮಾತ್ರ ರಿಯಲ್ ಆಗಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ, ಅವರ ಕುಟುಂಬಕ್ಕೆ ಕೂಡ ಈ ಧೈರ್ಯ ಸಿಕ್ಕತ್ತೆ. ಎಲ್ಲ ಕಾಂಗ್ರೆಸ್ಸಿಗಳು ಇವತ್ತು ಯಾವುದೋ ಒಂದು ವಿಚಾರದಲ್ಲಿ ದುಃಖ ಈಡಲಾಗಿದ್ದಾರೆ. ಅವ್ರಿಗೆಲ್ಲ ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತನು ಕೊಡಬೇಕು. ತಾವು ಕೂಡ ಆ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಮಂಜಣ್ಣ ಮತ್ತು ಆದಿನಾರಾಯಣ ಮತ್ತು ಎಲ್ಲ ಮುಖಂಡರಲ್ಲಿ ನಮ್ರತೆಯಿಂದ ಕೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ನೀಲಕಂಠಣ್ಣ.